ಇವತ್ತಿನ ಹರಿಕಥೆಯಲ್ಲಿ ಇಬ್ಬರು ಅತಿಥಿಗಳು ಕೂತಿದ್ದಾರೆ. ಪ್ರಪ್ರಥಮ ಬಾರಿಗೆ ಅವರಿಬ್ಬರನ್ನ ಒಂದೇ ಫ್ರೇಮಲ್ಲಿ ನೀವೆಲ್ಲರೂ ನೋಡೋಕೆ ಸಾಧ್ಯ ಆಗುತ್ತೆ. ವ್ಯತ್ಯಾಸ ಏನಪ್ಪಾ ಅಂದ್ರೆ, ಒಬ್ಬರು ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಆಗಿರೋರು. ಅವ್ರಿಗೂ ನಗು ಬರ್ತಾ ಇದೆ, ಹೌದಲ್ವಾ ಅಂತ. ಕಾರಣ ಹಲವಾರು. ಆದರೆ ಪ್ರತಿದಿನ ನಾವು ಹಿಂಗೆ ಓಪನ್ ಮಾಡ್ತಿದ್ದಂಗೆ ಸೋಷಿಯಲ್ ಮೀಡಿಯಾ ಅವ್ರದ್ದು ಡ್ಯಾನ್ಸ್ ಇರಬೇಕು, ಇಲ್ಲ ಅವ್ರದ್ದು ಎಂಟ್ರಿ ಇರಬೇಕು, ಇಲ್ಲ ನಡ್ಕೊಂಡು ಹೋಗೋದಾರ ಇರಬೇಕು, ಊಟ ಮಾಡ್ತಿರೋದಾರ ಇರಬೇಕು. ಬಟ್ ಎನಿವೆ, ಎಲ್ಲರ ಐಬಾಲ್ ಕ್ಯಾಚ್ ಸೆಲೆಬ್ರಿಟಿ. ಮಗದೊಬ್ಬರು ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿರೋರು, ಆದರೆ ಅವರು ಕೂಡ ಕಲಾ ಜಗತ್ತಿನ ಒಬ್ಬ ಅದ್ಭುತವಾದಂತಹ ಕಲಾವಿದ ಅನ್ನೋದನ್ನ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಆದರೆ ತುಂಬಾ ಮಾಸ್ ಅಂತೀವಲ್ಲ, ಅಂದ್ರೆ ಎಲ್ಲರಿಗೂ ಚಿರಪರಿಚಿತ ಅನ್ನಲಾರೆ, ಆದರೆ ಒಂದಷ್ಟು ಕಲಾವಿದರ ಕಲಾ ಪ್ರಕಾರದಲ್ಲಿರುವವರಿಗೆ ಅವರು ತುಂಬಾ ಗೊತ್ತಿರುವಂತಹ ವ್ಯಕ್ತಿತ್ವ. ಅವರಿಬ್ರು ಅಪ್ಪ ಮಕ್ಕಳು, ಹೌದಾ ಅಂತ ಫ್ರೇಮ್ ತೋರಿಸಿದಾಗ ನೀವೇ ಹೇಳ್ತೀರಾ. ಆದರೆ ನನ್ನ ಬದುಕಿನಲ್ಲೂ ಕೂಡ ನನಗೆ ತುಂಬಾ ಗೌರವಿಸುವಂಥ ವ್ಯಕ್ತಿತ್ವ ಆ ತಂದೆಯವರದು. ಹಾಗಾಗಿ ನನಗೆ ಇವತ್ತಿನ ಹರಿಕತೆ ತುಂಬಾ ವಿಶೇಷ. ಬನ್ನಿ ಹಾಗಾದ್ರೆ ನೀವು ಪರಿಚಯ ಮಾಡ್ಕೊಡ್ತೀನಿ. ಇವತ್ತಿನ ಹರಿಕತೆಯ ಅತಿಥಿ ಅವರೊಬ್ಬ ಅದ್ಭುತವಾದಂಥ ಬರಹಗಾರ, ಭರತನಾಟ್ಯ ಅಥವಾ ಇನ್ನುಳಿದಂತೆ ಒಂದಷ್ಟು ಕಲಾ ಪ್ರಕಾರಗಳಲ್ಲಿ ಅವರ ಹೆಸರು ಯಾವಾಗಲೂ ಕೂಡ ಚಿರಪರಿಚಿತ. ಮತ್ತು ನನಗೆ ನಿರೂಪಣೆಯಲ್ಲಿ ಅಣ್ಣನ ಸ್ಥಾನ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಸುಗ್ಗನಹಳ್ಳಿ ಷಡಾಕ್ಷರಿ. ಮಾತು ಮೌನ ಆಗ್ಬಿಡುತ್ತೆ ನನಗೆ. ಎಂತೆಂಥ ಪದ ಸೇರ್ಸೋದು, ಇವ್ರು ಇಷ್ಟೊಂದು ಚೆನ್ನಾಗಿ ಬರೀತಾರಲ್ಲ, ನಾನು ಒಂಥರ ಗುರುಸ್ಥಾನದಲ್ಲಿ ಪ್ರೀತಿ ಮಾಡ್ತೀನಲ್ಲ ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಇನ್ನು ಅವರ ಎಡಭಾಗದಲ್ಲಿ ಅವರ ಒಬ್ಬನೇ ಒಬ್ಬ ಪ್ರೀತಿಯ ಪುತ್ರ, ನಾನಾಗ್ಲೇ ಹೇಳಿದ್ನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ವೇಸ್ ಟ್ರೆಂಡಿಂಗ್, ನಮ್ಮೆಲ್ಲರೂ ಇಷ್ಟಪಡುವಂಥ ಮಗದೊಬ್ಬ ಯುವ ಕಲಾವಿದ, ನನ್ನ ಅದರದೇನ್ ಶಿಶಿರ್. ನಮಸ್ತೆ. ಅವಯ್ಯ ಶಿಶಿರ್? ತುಂಬಾ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಶಿಶು ದೊಡ್ಡನಾಗ್ಬಿಟ್ಟೆ ಅಲ್ಲ? ನನ್ನನ್ನ ಇಷ್ಟು ಚಿಕ್ಕ ಹುಡುಗನಿಂದ ನೋಡ್ತಿರೋದು ನೀವು. ನಾನ್ ದೊಡ್ಡನಾಗ್ಬಿಟ್ಟೆ ತುಂಬಾ. ಅವಯ್ಯು? ಸೂಪರ್ ಸೂಪರ್, ಆಲ್ ಗುಡ್. ಎಷ್ಟು ಖುಷಿ ಇದೆ ಅಪ್ಪನ ಜೊತೆ ಒಂದೇ ಫ್ರೇಮ್ ಅಲ್ಲಿ ಫಸ್ಟ್ ಟೈಮ್ ಕೂತಿರೋದು. ತುಂಬಾ ಖುಷಿ ಇದೆ. ಆಕ್ಚುಲಿ ನೀವು ಫಸ್ಟ್ ಫೋನ್ ಮಾಡ್ತಿದ್ದಂಗೆ ನಿಮ್ಮಿಬ್ರದ್ದು ಇಂಟರ್ವ್ಯೂ ಮಾಡೋಣ ಪ್ಲಾನಿಂಗ್ ಇದೆ ಅಂದಾಗ್ಲೇ ಸಿಕ್ಕಾಬಡೆ ಎಕ್ಸೈಟ್ ಆದೆ. ನಾನು ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದೆ. ಹೌದು. ಹೇಳ್ತಿದ್ದಂಗೆ ನಾನು ಡ್ರೈವ್ ಮಾಡ್ತಿದ್ದ ಒಂದ್ ಸೆಕೆಂಡ್ ಐ ಪಾಸ್ಡ್. ನಾನು ಒಂದ್ ಸೆಕೆಂಡ್ ಕಾರ್ ಸೈಡ್ ಹಾಕ್ಬಿಟ್ಟು ಓಕೆ ಲೆಟ್ಸ್ ಡೂ ದಿಸ್, ಇದಾಗ್ಲೇಬೇಕಿದು. ಬಿಕಾಸ್ ನಾವಿಬ್ರು ಒಂದಷ್ಟು ಜನಕ್ಕೆ ಗೊತ್ತು, ನಮ್ಮ ಹತ್ರದವ್ರು ಗೊತ್ತು, ನಮ್ಮ ಕುಟುಂಬದವ್ರು ಗೊತ್ತು, ನಮ್ಮ ಸ್ನೇಹಿತರಿಗೆ ಗೊತ್ತು. ಹೌದು. ಬಟ್ ಹೊರಗಡೆ ಜಗತ್ತಿಗೆ ಅಪ್ಪ ಮಕ್ಕಳು ನಾವಿಬ್ರು ಅಂತ ತುಂಬಾ ಜನ ಗೊತ್ತಿಲ್ಲ. ಹೌದು. ಅವರು ಸಪರೇಟ್ ಆಗಿ ಗೊತ್ತು, ನಾನು ಸಪರೇಟ್ ಆಗಿ ಗೊತ್ತು. ಕರೆಕ್ಟ್. ಸೊ ಈ ಇಂಟರ್ವ್ಯೂ ನೋಡಿದಾಗ ಇವರಿಬ್ರು ಅಪ್ಪ ಮಕ್ಕಳ ಅನ್ನೋ ಒಂದು ಖುಷಿ ಇರುತ್ತಲ್ಲ ಅವ್ರಿಗೆ, ಅದನ್ನ ನಾನು ಅನುಭವಿಸ್ಬೇಕು ಅಂತ ನನಗೆ ಅನಿಸ್ತು. ಸೊ ತುಂಬಾ ಖುಷಿ ಇದೆ ನನಗೆ. ಒಂದೇ ಮಾತು, ಡನ್, ಬರ್ತೀನಿ ಅಷ್ಟೇ, ಅದು ಗೊತ್ತಾಗುತ್ತೆ. ಅದು ಯುನೋ ಟೆಲ್ ಅಸ್. ಎಲ್ಲರಿಗೂ ಅವ್ರ ಅಪ್ಪ ಅಮ್ಮ ಯಾವಾಗ್ಲೂ ಸ್ಪೆಷಲ್ ಇದ್ದೆ. ಹೌ ಸ್ಪೆಷಲ್ ಶಿಶಿರ್ಗೆ ಅವ್ರ ಅಪ್ಪ? ತುಂಬಾ ವಿಚಾರದಲ್ಲಿ ತುಂಬಾ ಸ್ಪೆಷಲ್ ಆಗ್ತಾರೆ. ಯಾಕಂದ್ರೆ ನಾನು ಬಿಗ್ ಬಾಸ್ ಅಂತಾನೆ ಬರ್ತೀನಿ. ಯಾಕಂದ್ರೆ 12 ವರ್ಷ ನನ್ನ ಪಾತ್ರವಾಗಿ ನೋಡಿದ್ರು. ನಾನಾಗಿ ಶಿಶಿರಾಗಿ ಯಾರು ನೋಡಿರ್ಲಿಲ್ಲ. ಸೊ ಬಿಗ್ ಬಾಸ್ ಅಲ್ಲಿ ನನ್ನನ್ನ ನಾನಾಗಿ ನೋಡಿದಂತ ಎಷ್ಟೋ ಜನರು ನಂದು ಒಂದು ಒಳ್ಳೆ ವ್ಯಕ್ತಿತ್ವ ಅಂತ ಹೇಳ್ತಾ ಇದಾರೆ, ನನ್ನ ಬಗ್ಗೆ ತುಂಬಾ ಖುಷಿ ಪಡ್ತಾ ಇದಾರೆ, ನನ್ನ ಭಾಷೆ ಬಗ್ಗೆ ಮಾತಾಡ್ತಾರೆ. ಸೊ ಇದೆಲ್ಲದಕ್ಕೂ ಕಾರಣ ನಮ್ಮ ತಂದೆಯವರು. ಯಾಕಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಆ ಬುನಾದಿ ಹಾಕೊಟ್ಟಿರೋದ್ರಿಂದಾನೇ ಇವತ್ತು ನಾನು ಒಂದ್ ವೇದಿಕೆ ಮೇಲೆ ಹೋದಾಗ ನಾನು ಆತರ ಬಿಂಬಿಸ್ಕೊಡೋದಕ್ಕೆ ಸಾಧ್ಯ ಆಗಿದ್ದು, ನನ್ನ ಭಾಷೆ ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯ ಆಗಿದ್ದು, ಎಲ್ರಿಗೂ ಅಷ್ಟು ಹತ್ರ ಆಗೋಕ್ಕೆ ಸಾಧ್ಯ ಆಗಿದ್ದು. ಸೊ ಆ ವಿಚಾರದಲ್ಲಿ ತುಂಬಾ ಸ್ಪೆಷಲ್. ಯಾವಾಗ್ಲೂ ಅಷ್ಟೇ, ಚಿಕ್ಕವರಿದ್ದಾಗ ಮಕ್ಕಳು ಅಪ್ಪನ್ಗೆ ನೀನ್ ಅವ್ರ ಮಗ ಅಲ್ವಾ ಅಂತ ಮಗನ್ ಕೇಳ್ತಿರ್ತಾರೆ. ಮಗ ಬೆಳೆದ್ಮೇಲೆ, ತುಂಬಾ ಹೆಸರು ಮಾಡಿದ್ಮೇಲೆ, ನೀವು ಶಿಶಿರ್ ತಂದೆನಾ ಅಂತ ಕೇಳೋ ಹಾಗಾಗತ್ತೆ ಅಂತ. ನಾನು ಪ್ರೀತಿಯಿಂದ ಅಣ್ಣ ಅಂತಾನೆ ಕರಿತೇನೆ. ಸುಗ್ಗನಹಳ್ಳಿ ಷಡಾಕ್ಷರಿ ಅಣ್ಣ, ಹೌ ಪ್ರೌಡ್ ಯು ಆರ್. ನಿಜವಾಗ್ಲೂ ತುಂಬಾ ಹೆಮ್ಮೆ ಅನ್ಸುತ್ತೆ. ನೀವ್ ಹೇಳ್ದಾಗೆ ಕರೆಕ್ಟ್ ಅದೇನೇನೆ. ಸುಮಾರಷ್ಟು ಜನ ಶಿಶಿರನ್ ತಂದೆ ಅಂತ ಗುರ್ತಿಸ್ತಾರೆ ಇವಾಗ. ಯಾವುದೇ ತಂದೆಗೆ ಅದು ಒಂಥರ ಹೆಮ್ಮೆಯ ವಿಚಾರ. ಹಾಗಾಗಿ ಆ ಹೆಮ್ಮೆನ ನಾನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗೆ ಕೆಲವು ಟೈಮ್ನಲ್ಲಿ ಈಗ ಅವ್ನು ಮಾತಾಡ್ತಿದ್ದು, ಆಮೇಲೆ ಬಿಗ್ ಬಾಸ್ ಅಲ್ಲಿ ಅವ್ನು ನಡ್ಕೋತಿದ್ದು ಎಲ್ಲ ನೋಡಿದಾಗ ನನಗೆ ಒಂದೆರಡು ಸಾರಿ ಆಶ್ಚರ್ಯ ಅನ್ನಿಸ್ಬಿಡ್ತು. ಇಷ್ಟು ಪ್ರೌಢವಾಗಿ ಅವ್ನ ಭಾಷೆ ಬಳಸೋಕೆ ಸಾಧ್ಯ ಆಗಿದೆಯಲ್ಲ ಅನ್ನುವಂತಹದ್ದು, ಆಮೇಲೆ ಇಷ್ಟೊಂದು ವಿಚಾರಗಳಿದ್ದಾವಲ್ಲ ಅನ್ನುವಂತಹದ್ದು. ಅದು ಆಶ್ಚರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಮುಂದುವರ್ಸ್ಕೊಂಡು ಬಂದಿದ್ದಾನಲ್ಲ ಅಂತ. ಏಕೆಂದ್ರೆ ಅವ್ನು PUC ಓದುವಾಗ ನಾನು ಅವನಿಗೆ ಕನ್ನಡ ಟೀಚರು. ಕ್ಲಾಸ್ನಲ್ಲಿ ಎಷ್ಟೋ ಸಾರಿ ನಾನೇನಾದ್ರು ಪ್ರಶ್ನೆ ಕೇಳಿದ್ರೆ ಪಾಠಕ್ಕೆ ಸಂಬಂಧಪಟ್ಟಂಗೆ, ಯಾವುದೋ ಕಾವ್ಯಕ್ಕೆ ಸಂಬಂಧಪಟ್ಟಂಗೋ ಇನ್ಯಾವುದೋ ಪಾಠಕ್ಕೆ ಸಂಬಂಧಪಟ್ಟಂಗೆ ಜನರಲ್ ಆಗಿ ಒಂದು ಕ್ವಶನ್ ಕೇಳ್ತಾ ಇದ್ದೆ, ಇಮ್ಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೆ. ಹೇಗೆ ಅದು ಬರ್ತಿತ್ತು ಅವನಿಗೆ ಅನ್ನೋದು ನನಗೆ ಅವಾಗ್ಲಿಂದ ಒಂದಷ್ಟು ಇದನ್ನೇನಾ ಅನ್ನೋದು, ಬ್ಲಡ್ ರಿಲೇಶನ್ಶಿಪ್ ಅನ್ನೋದು ಇದೇನಾ, ತಂದೆಯಿಂದ ಮಗಂಗೆ ಪಾಸ್ ಆಗುತ್ತೆ ಅನ್ನೋದು ಇದೇನಾ ಅನ್ನುವಂತಹ ಯೋಚನೆ. ಈಗಂತೂ ಅದು ಇನ್ನೂ ಜಾಸ್ತಿ ಆಗಿದೆ.
ಇನ್ನೂ ನಿಮ್ಗೊಂದು ಹೇಳ್ಬೇಕು, ಈ ಅವ್ನ್ ಸಣ್ಣ ಮಗು ಆಗಿದ್ದಾಗ ಹಾ. ಮಕ್ಕಳನ್ನ ರಮಿಸ್ತೀವಲ್ವಾ ನಾವು, ಹಾಗಾಗಿ ನಾನು ಹಿಂಗ್ ಮಲಕ್ಕೊಂಡ್ಬಿಟ್ಟು ಅವ್ನ ಕಾಲ್ ಮೇಲೆ ಅವನ್ನ ಹಿಂಗ್ ಬೋರ್ಲು ಮಲಗಿಸ್ಕೊಂಡು ಹೀಗೆ ತೂಗ್ತಾ ಈಜಾಡ್ಕಪ್ಪೆ ಈಜಾಡು, ನೀರಲ್ಲಿ ಬಿಡ್ತೀನಿ ತೇಲಾಡು ಅಂತ ರೈಮಿಂಗ್ ಮಾಡ್ತಾ ಇದ್ದೆ ನಾನು. ಒನ್ ಫೈನ್ ಡೇ ನಾನು ಈಜಾಡ್ಕಪ್ಪೆ ಈಜಾಡು ಅಂತಿದ್ದಂಗೆ ಅವ್ನು ಇಮಿಡಿಯೇಟ್ ಆಗಿ ಅವ್ನ ರಿಯಾಕ್ಷನ್ ನೀರಲ್ಲಿ ಬಿಡ್ತೀನಿ ಮುಳುಗೋಗು ಅಂತ ಅವ್ನ್ ರಿಯಾಕ್ಟ್ ಮಾಡ್ದ. ಹಂಗಾರೆ ಆ ಗ್ರಾಸ್ಪಿಂಗು ಅವ್ನು ಎಕ್ಸ್ಪ್ರೆಸ್ ಮಾಡಿದ್ದು ವಿತ್ ರೈಮಿಂಗ್, ಅದು ನನಗೆ ಇನ್ ಮುಂದೆ ಏನೋ ಆಗ್ತಾನೆ ಅನ್ನುವಂತಹದ್ದು ಅದಿದ್ದು. ಆಮೇಲೆ ಇನ್ನೊಂದ್ಸರಿ ನಾನು ತುಂಬಾ ತಮಾಷೆ ಮಾಡ್ತಿದ್ದೆ ಮಗುವಾಗಿದ್ದಾಗ, ದೇವ್ರೇ ನಾನೊಬ್ಬನ್ನೇ ಕಾಪಾಡಪ್ಪ, ಆಮೇಲೆ ನೋಡ್ಕೊಳ್ಳೋಣ ಉಳ್ದೋರ್ನ ಅನ್ನೋದೊಂದು ಡೈಲಾಗು. ಇವನ್ ತಕ್ಷಣ ರಿಯಾಕ್ಷನ್ನು, ದೇವ್ರೇ ನನ್ನನ್ನು ಮೊದ್ಲು ಕಾಪಾಡಪ್ಪ, ನಾನು ಇನ್ನು ಚಿಕ್ಕೋನು, ಈಸಿ ಆಗುತ್ತೆ ನಿನಗೆ ಅಂತ ರಿಯಾಕ್ಟ್ ಮಾಡ್ತಿದ್ದ. ಇವೆಲ್ಲ ನನಗೆ ಈಗ್ಲೂ ನೆನಪಾಗುತ್ತೆ. ಅಂದ್ರೆ ಆ ಒಂದು ವಿಚಾರನ ಅವ್ನ್ ಬಿಗಿನಿಂಗ್ ಇಂದ ತೋರ್ಸ್ಕೊಂಡ್ ಬಂದ, ಆದ್ರೆ ಈ ಮಟ್ಟಕ್ಕೆ ಕಲ್ಟಿವೇಟ್ ಮಾಡ್ಕೊಂಡಿದ್ದಾನೆ ಅನ್ನೋದು ನನಗೆ ಅವ್ನ್ ಬಿಗ್ ಬಾಸ್ ಅಲ್ಲಿ ಅವನ ಪಾರ್ಟಿಸಿಪೇಷನ್ ನೋಡಿದಾಗ ಗೊತ್ತಾಗ್ತಾ ಬಂತು. ಅಫ್ಕೋರ್ಸ್ ಅದಾದ್ಮೇಲೆ ಒಂಥರ ಕರ್ನಾಟಕದ ಮನೆ ಮಗ ತರ ಎಲ್ರಿಗೂ ಇಷ್ಟ ಆಗ್ಬಿಟ್ಟು. ಹೌದು. ಬಿಫೋರ್ ನಾನು ಮುಂದಕ್ಕೆ ಬರೋಕ್ ಮುಂಚೆ ಇದನ್ನ ನೀವೇ ಹೇಳೋಕ್ ಸಾಧ್ಯ, ಇನ್ಯಾರಿಗೂ ಗೊತ್ತಿಲ್ಲ ಇದು. ಬಯಸಿ ಪಡೆಯೋದು ಅಂತಾರೆ. ಅಂದ್ರೆ ಒಂದು ಮಗು ಬೇಕು ಅಂದಾಗ ಅದು ಗಂಡು ಮಗುನೇ ಬೇಕಿತ್ತಾ ಹೆಣ್ಣು ಮಗುನ ಗೊತ್ತಿಲ್ಲ, ನಿಮ್ ಲೆಕ್ಕಾಚಾರ ಏನಿತ್ತು ಅಂತ ಟೆಲಸ್. ಆ ದಿನ ಅವ್ನು ಹುಟ್ಟಿದ್ದು, ಅದು ಬಯಸಿದ್ದು ಹೆಂಗಿತ್ತು ಆ ಗಳಿಗೆಗಳೆಲ್ಲ? ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಹೆಣ್ಮಗು ಬೇಕಾಗಿತ್ತು. ಹೆಸರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏನಂತ? ಅನರ್ಘ್ಯ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಅನರ್ಘ್ಯ. ಅದು ನನಗೆ ಹೆಣ್ಮಗು ಆಗಿ ಬೇಜಾರೇನಿಲ್ಲ, ಬಟ್ ನನಗೆ ಬೇಕಾಗಿದ್ದು ಹೆಣ್ಮಗು. ಯಾಕೆಂದ್ರೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಹೆಣ್ಮಕ್ಳನ್ನ ತುಂಬಾ ಡೆಕೋರೇಟ್ ಮಾಡ್ಬೋದು, ಗಂಡ್ ಮಕ್ಳನ್ನ ಡೆಕೋರೇಟ್ ಮಾಡಕ್ಕಾಗಲ್ಲ. ಆ ಪಾಯಿಂಟ್ ಇತ್ತು ನನಗೆ. ಆಮೇಲೆ ಇವನು ಹುಟ್ಟಿದಾಗ ನನ್ ಬೇಸರ ಏನಿಲ್ಲ, ನೀವು ನಂಬಲ್ಲ ಅನ್ಸುತ್ತೆ, ಅವನ ನಾಮಕರಣದ ದಿನದವರೆಗೂ ಹೆಸರು ಸೆಲೆಕ್ಟ್ ಆಗಿರ್ಲಿಲ್ಲ. ಏನ್ ಹೆಸರು ಅಂತ ಗೊತ್ತಿಲ್ಲ. ಅವರು ಅರ್ಚಕರು ಬಂದಿದ್ದಾರೆ, ಪೂಜೆಗೆಲ್ಲ ಸಿದ್ಧ ಆಗಿದೆ, ಮಗುನ್ ಕೂಡ್ಸ್ಕೊಂಡು ಕೂತಿದ್ದೀವಿ, ಏನ್ ಹೆಸರು ಗೊತ್ತಿಲ್ಲ, ಅಲ್ಲಿ ತನಕ ಗೊತ್ತಿಲ್ಲ ನನಗೆ. ಶಾಸ್ತ್ರದ ಪ್ರಕಾರ ಏನೋ ಈ ಅಕ್ಷರದಿಂದ ಶುರುವಾಗ್ಬೇಕು ಎಲ್ಲ ಹೇಳ್ತಾ ಇದ್ದಾರೆ, ನನ್ಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಅದು ದಾ ಬಂದಿತ್ತು, ಕೆಲವರೆಲ್ಲ ದುಷ್ಯಂತ ಅಂತ ಇಡು ಅಂತ. ನಾನು ಅವ್ನು ದುಷ್ಯಂತ ಅಂತ ಇಟ್ರೆ ಕಾಲೇಜ್ನಲ್ಲೆಲ್ಲ ನಿನ್ ಶಕುಂತಲೆ ಯಾರು ಅಂತ ರೇಗಿಸ್ತಾರೆ, ಬೇಡ ಮಟ್ಟದಲ್ಲಿ ಯೋಚನೆ ಮಾಡಿದೀರಾ? ಹಂಗೆಲ್ಲ ಆಯ್ತು. ಕೊನೆಗೆ ಏನ್ ಯೋಚನೆ ಮಾಡಿದೆ ಅಂದ್ರೆ, ಅವನು ಹುಟ್ಟಿದ್ದು ಶಿಶಿರ ಋತು. ಸೊ ಆ ಋತುವನ್ನ ನಾವು ಹೆಸರು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ತಾ ಇದ್ದಾರೆ, ಇವರು ಪುರೋಹಿತರು ಕೇಳ್ತಾ ಇದಾರೆ, ಹೆಸರೇಳಿ ಸರ್, ಹೆಸರೇಳಿ ಏನ್ ಇಡ್ಬೇಕು ಅಂತ. ತಕ್ಷಣ ಶಿಶಿರ ಅಂತ ಹೇಳಿದ್ದು. ಅವನಿಗೆ ಶಾಸ್ತ್ರಿ ಹೇಗೆ ಅಂದ್ರೆ, ನಮ್ ಫ್ಯಾಮಿಲಿ ನೇಮ್ ಅದೇ ಆಕ್ಚುಲಿ, ಶಿಶಿರ್ ಶಾಸ್ತ್ರಿ. ಇದು ತುಂಬಾ ಸ್ವಾರಸ್ಯಕರವಾಗಿದೆ. ಈ ಶಾಸ್ತ್ರಿ ಹೇಗೆ ಪ್ಲೀಸ್? ಸಾಮಾನ್ಯವಾಗಿ ಶಾಸ್ತ್ರಿ ಅಂತ ಬರೋದು ಬ್ರಾಹ್ಮಣ ಸಮುದಾಯದಲ್ಲಿ ಬರುತ್ತೆ. ನಾನು ವಿಜಯ ಕಾಲೇಜಲ್ಲಿ ಅವನ್ನ ಅಡ್ಮಿಷನ್ ಮಾಡಿದಾಗ ಇದೆಲ್ಲ ಜಾತಿಗಳು ಹಾಕ್ಬಾರ್ದು ಅಂದ್ಬಿಟ್ಟು ನಾನು ಜಾತಿ ಕಾಲಂ ಖಾಲಿ ಬಿಟ್ಟು ಬಂದಿದ್ದೆ. ಅವರು ಅದರಲ್ಲಿ ಶಾಸ್ತ್ರಿ ನೋಡ್ಬಿಟ್ಟು ಆ ಜಾತಿ ಕಾಲಮಲ್ಲಿ ಅವ್ರು ಬ್ರಾಹ್ಮಣ ಅಂತ ಎಂಟ್ರಿ ಮಾಡ್ಕೊಂಡಿದ್ರು. ಅದು ಇನ್ನೊಂದು ವಿಚಾರ ಬಿಡಿ. ನಮ್ಮಲ್ಲಿ ಏನಂದ್ರೆ, ನಮ್ಮ ಕಮ್ಯುನಿಟಿನಲ್ಲಿ ಈ ಮದುವೆಗಳು ಮಾಡಿಸ್ತಾರಲ್ಲ, ಆ ಸಮುದಾಯದವ್ರನ್ನ ಶಾಸ್ತ್ರಿ ಅಂತ ಕರೀತಾರೆ. ಹಾಗೆ ನಮ್ಮ ತಾತನ ಹೆಸರು ನಂಜಪ್ಪ ಶಾಸ್ತ್ರಿಗಳು, ಅವ್ರ ತಂದೆ ಹೆಸರು ಜುಂಜಪ್ಪ ಶಾಸ್ತ್ರಿಗಳು ಅಂತ. ಆಮೇಲೆ ನಂಜಪ್ಪ ಶಾಸ್ತ್ರಿಗಳು ಏನ್ ಮಾಡಿದ್ರು ಅಂದ್ರೆ, ನನ್ನ ಮಗ ಈ ಎಲ್ಲ ಉದ್ಯೋಗ ಮಾಡೋದ್ ಬೇಡ, ಅವ್ನು ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಅಪ್ಪನಿಗೆ ಇಡ್ಲಿಲ್ಲ, ಶಾಸ್ತ್ರಿ ಅಂತ ಇಡ್ಲಿಲ್ಲ, ಶಿವರುದ್ರಯ್ಯ ಅಷ್ಟೇ ಇಟ್ರು. ನಮ್ಮ ಅಪ್ಪನಿಗೆ ಯೋಚನೆ, ನನ್ನ ಇದು ಹಿಂದಿಂದೆಲ್ಲ ಹೋಗ್ಬಿಡುತ್ತಲ್ಲ ಅಂತ ನಮ್ಮ ಅಣ್ಣನಿಗೂ ನನಗೂ ಇಟ್ರು. ನಮ್ಮ ಅಣ್ಣ ರುದ್ರಮೂರ್ತಿ ಶಾಸ್ತ್ರಿ, ನಾನು ಷಡಕ್ಷರಿ ಶಾಸ್ತ್ರಿ ಅಂತ ಇಟ್ವಿ. ನಮ್ಮ ಅಣ್ಣ ಕ್ಯಾರಿ ಮಾಡ್ಕೊಂಡು ಹೋದ್ರು. ನಂದು ಸ್ಕೂಲಿಗೆ ಸೇರ್ಸೋವಾಗ ಮೇಷ್ಟ್ರು, ಏನ್ರಿ ಈಗಿನ ಕಾಲದಲ್ಲೆಲ್ಲ ಶಾಸ್ತ್ರೀಯ ಅಯ್ಯಂಗಾರಿ ಅನ್ಕೊಂಡು ತೆಗೀರಿ ಅಂತ ನನ್ನ ಹೆಸರು ನನ್ನಲ್ಲಿ ಶಾಸ್ತ್ರಿ ತೆಗೆದ್ಬಿಟ್ರು. ಆಮೇಲೆ ನಮ್ಮಣ್ಣ ಅವ್ರ ಮಕ್ಳಿಗೆ ಕಂಟಿನ್ಯೂ ಮಾಡ್ಲಿಲ್ಲ. ನನಗೆ ಅದ್ರ ಬಗ್ಗೆ ಮೋಹ ಜಾಸ್ತಿ, ನಮ್ಮ ಪರಂಪರೆ ಬಿಡಬಾರ್ದು. ನಾನು ನನ್ನ ಮಗನ್ ಕಂಟಿನ್ಯೂ ಮಾಡಿದೆ. ಇದು ಅವನಿಗೆ ಶಾಸ್ತ್ರಿ ಅಂತ ಬಂದಿದ್ರ ಹಿನ್ನೆಲೆ.